ನೀಡಲೇಬೇಕು ಸಚಿವ ಸಂಪುಟದಲ್ಲಿ ಕಾಶಪ್ಪನವರಿಗೆ ಅವಕಾಶ ನೀಡಿ ಶ್ರೀ ಶರಣಬಸವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಕ್ಕೊತ್ತಾಯ. ಇಳಕಲ್ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಶಾಸಕ ಹಾಗೂ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಇಳಕಲ್ ನಗರದ ವಾರ್ಡ್ ನಂಬರ್ 3 ಲಕ್ಷ್ಮೀಗೌಡರ ಪೇಟೆಯ ಶ್ರೀ ಶರಣಬಸವೇಶ್ವರ ತರುಣ ಸಂಘದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ಹಕ್ಕೊತ್ತಾಯ ಮಾಡಲಾಯಿತು. ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಹಾಗೂ ಸರ್ವ ಸದಸ್ಯರು ಶ್ರೀ ಶರಣಬಸವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ರಾಜ್ಯ ಮತ್ತು ಕೇಂದ್ರದ ವರಿಷ್ಠ ನಾಯಕರು 2ನೇ ಸಚಿವ ಸಂಪುಟದಲ್ಲಿ ವಿಜಯಾನಂದ ಕಾಶಪ್ಪನವರಿಗೆ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಬಾಗಲಕೋಟೆ ಜಿಲ್ಲೆ ಹಾಗೂ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ಸಿಗಲಿದ್ದು ಜನರ ಆಶೋತ್ತರಗಳಿಗೆ ಸ್ಪಂದಿಸಿದಂತಾಗುತ್ತದೆ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಬಸವಂತಪ್ಪ ಉಪನಾಳ, ಆದಯ್ಯ ಬೆನಕನಾಳ ಮಠ, ಬಸನಗೌಡ ಪಾಟೀಲ, ನಿಂಗನಗೌಡ ಪಾಟೀಲ, ಮಹಂತಪ್ಪ ಶಿವನಗುತ್ತಿ, ಚನ್ನಬಸಪ್ಪ ವಣಗೇರಿ, ನಿಂಗಪ್ಪ ಬಾರಿಗಿಡದ, ಜಿವಿ ಹಿರೇಮಠ್, ಮಲ್ಲಪ್ಪ ತಂಗಡಗಿ, ಶರಣಪ್ಪ ಸುಂಕದ, ಮುಳುಂದ ಮಹಾಂತೇಶ, ಶಿವಕುಮಾರ್ ಹಿರೇಮಠ್, ಶರಣಪ್ಪ ಮುಳುಗುಂದ, ಮಹಾಂತೇಶ ಮುಳುಗುಂದ, ಚಂದ್ರು ಎಕ್ಕೇಲಿ, ಉಮೇಶ ಸಿರೂರ, ಬಸವರಾಜ ತಿಮ್ಮಾಪುರ, ಮಹಾಂತೇಶ್ ಮತ್ತು ಇಳಕಲ್ ಗ್ರಾಮದ 3ನೇ ವಾರ್ಡಿನಂತ ಶರಣಬಸವೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ವತಿಯಿಂದ ನಾವು ಕೂಡಿರುವಂತ ಎಲ್ಲ ಸರ್ವ ಸಮಾಜದ ವತಿಯಿಂದ ನಮ್ಮವರೇ ಆದಂತ ವಿಜಯಾನಂದ ಎಸ್ ಕಾಶಪ್ಪನವರು ನಮ್ಮ ದೇವಸ್ಥಾನಕ್ಕೆ ಒಳ್ಳೆಯ ಬೆಳವಣಿಗೆ ಆಗಾಕ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಲ್ದನ ನಾವು ಯಾವ ಕೇಳಿದ್ರೂ ಅದಕ್ಕೆ ಇಲ್ಲ ಅನ್ನೋದಿಲ್ಲ. ಆ ಟೈಪ್ ಇದ್ದಂತ ಒಳ್ಳೆಯ ಶಾಸಕರಿಗೆ ಮಂತ್ರಿಗಿರಿ ಕೊಡಬೇಕಾಗಿ ನಮ್ಮ ಸಂಘದ ವತಿಯಿಂದ ಅಥವಾ ನಮ್ಮ ಗ್ರಾಮದ ವತಿಯಿಂದ, ನಮ್ಮ ಓಣಿಯ ವತಿಯಿಂದ, ನಮ್ಮ ಸೇವಾ ಸಮಿತಿಯ ಶರಣಬಸವೇಶ್ವರ ಸಂಘದ ವತಿಯಿಂದ ಇದ್ದಂತ ಶಾಸಕ ಭವನದಲ್ಲಿ ಸಚಿವ ಸ್ಥಾನ ಕೊಡಬೇಕಾಗಿ ನಮ್ಮೆಲ್ಲರದು ವಿನಂತಿ. ಆದ ಕಾರಣ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ರೆ ಇದಲ್ಲ ಇನ್ನಿಷ್ಟು ಉದ್ಧಾರ ಆದೀತು ಅಂತ ನಮ್ಮೆಲ್ಲರದು ಅಭಿಪ್ರಾಯ. ಆದ ಕಾರಣ ತಮ್ಮೆಲ್ಲರಿಗೂ ವಿನಂತಿ. 3ನೇ ವಾರ್ಡಿನ ಸರ್ವ ಸದಸ್ಯರು ಹಾಗೂ ಶರಣಬಸವೇಶ್ವರ ಸೇವಾ ಸಮಿತಿಯ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಇಳಕಲ್ ನಗರದ ಶ್ರೀ ಶರಣಬಸವೇಶ್ವರ ಸಮುದಾಯ ಭವನದಲ್ಲಿ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಎಸ್ ಕಾಶಪ್ಪನವರು ಅವರ ಮನೆತನವು ಸುಮಾರು 50 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿ ದುಡಿದಂತ ವ್ಯಕ್ತಿಗೆ ಕೂಲಿ ಕೊಡಲು ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಹಾಗೂ ಮಾಜಿ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ವಿನಂತಿ ಪೂರ್ವಕವಾಗಿ ಅವರಿಗೆ ಮುಂದಿನ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನು, ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವನ್ನು ಕೊಟ್ಟು, ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊನ್ನೆ ನಡೆದಂತ ಉಪಚುನಾವಣೆಯಲ್ಲಿ ಅವರ ಕೊಡುಗೆ ಅಪಾರ ಮತ್ತು ಅವರ ಧರ್ಮಪತ್ನಿ ಕೂಡ ಅಪಾರ ಪ್ರಚಾರ ಮಾಡಿ ಉಮೇಶ್ ಮೇಟಿ ಸಾಹೇಬರನ್ನ ಗೆಲ್ಲಿಸಿ ಕೊಟ್ಟಂತ ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಸೇವಾ ಸಮಿತಿಯಿಂದ ಸಲ್ಲಿಸುತ್ತೇವೆ. ಇಳಕಲ್ ಮತ್ತು ಹುನಗುಂದ ತಾಲೂಕಿಗೆ ಅನೇಕ ಅಭಿವೃದ್ಧಿಗಳ ಕೆಲಸವನ್ನು ಮಾಡಿರುತ್ತಾರೆ. ಇನ್ನು ಮುಂದೆ ಮಂತ್ರಿ ಸ್ಥಾನ ಕೊಟ್ಟು ಬಾಗಲಕೋಟೆ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ಯುವಕರಾಗಿರುತ್ತಾರೆ. ಆದ ಕಾರಣ ಅವರಿಗೆ ಸಚಿವ ಸ್ಥಾನ, ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವನ್ನು ಕೊಟ್ಟು ಸನ್ಮಾನ್ಯ ಶಿವಕುಮಾರ್ ಸಾಹೇಬರಲ್ಲಿ ಹಾಗೂ ಮಾಜಿ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ನೂತನ ಅಧ್ಯಕ್ಷ ಡಿ.ಕೆ. ಹರಿಪ್ರಸಾದ್ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ಳಲಾಗುವುದು. ಇದು ಅವರಿಗೆ ಸಚಿವ ಸ್ಥಾನ ಕೊಟ್ಟಲ್ಲಿ ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿ ಆಗಲು ವೇಗವಾಗುತ್ತದೆ ಎಂದು ಶರಣಬಸವೇಶ್ವರ ಸಮಿತಿ ವತಿಯಿಂದ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಶ್ರೀ ಶರಣಬಸವೇಶ್ವರ ಸೇವಾ ಸಮಿತಿ
ವಾರ್ಡ್ ನಂಬರ್ 3 ಇಲ್ಕಲ್ ಚವಾನ್ ಪ್ಲಾಟ್. ಇಲ್ಲಿ ಎಲ್ಲಾ ನಮ್ಮ ಗುಡಿ ಹಿರಿಯರಿದಾರ, ಆಮೇಲೆ ಅಧ್ಯಕ್ಷರದಾರ, ಉಪಾಧ್ಯಕ್ಷರದಾರ, ಎಲ್ಲ ಸರ್ವ ಸದಸ್ಯರದಾರ. ನಮ್ಮ ಗುಡಿದ ನಮ್ಮ ಶಾಸಕರಿಗೆ ನಾವು ಸಚಿವ ಸ್ಥಾನ ಸಿಗ್ಬೇಕಂತಂದು ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ನಾವು ವಿನಂತಿ ಮಾಡ್ಕೊಂತೀವಿ. ಇದಕ್ಕ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು, ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಶಾಸಕರಿಗೆ ಒಂದು ಹೆಚ್ಚಿನ ಸ್ಥಾನ ಕೊಡ್ಬೇಕು. ಸಚಿವ ಸ್ಥಾನ ಕೊಟ್ಟರೆ ಇನ್ನ ಅಭಿವೃದ್ಧಿ ಆಗುತ್ತೆ, ಇಲ್ಕಲ್ ಉನ್ನತ ಮಟ್ಟದಲ್ಲಿ ಬೆಳಿತೈತಿ. ಆಮೇಲೆ ನಮ್ಮ ಸಮಾಜದ ಹಿರಿಯರವರು ಅನುಕೂಲ ಮಾಡ್ಬೇಕಂತ ನಾವು ಕೇಳ್ತೀವಿ. ಶ್ರೀ ಶರಣಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಉಪ ಅಧ್ಯಕ್ಷರು ಹಾಗೂ ಯುವ ನಾಯಕರಾದ ಜನಸಾಮಾನ್ಯರ ನಾಯಕರಾದ ವಿಜಯಾನಂದ ಎಸ್ ಕಾಶ್ಯಪ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ನಮ್ಮಲ್ಲಿ ಕೋರಿಕೆ. ಈಗಿನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೆ ನಮ್ಮ ರಾಹುಲ್ ಗಾಂಧಿ ಸಾಹೇಬರಿಗೆ ಅವರು ಕೂಡ ನಾವು ಕೇಳ್ಕೊತೇವೆ, ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ನೀಡಬೇಕು. ಮೊದಲಿಗೆ ಶ್ರೀ ಬರಗಾಲ ಬಂಟ ಪರಮ ದಾಸೋಹಿ ಶ್ರೀ ಶರಣಬಸವೇಶ್ವರನ್ನು ಮನದಲ್ಲಿ ನೆನೆಸುತ್ತಾ, ಅದೇ ರೀತಿ ನಮ್ಮ ಗುಡಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಸರ್ವ ಸದಸ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಪತ್ರಕರ್ತರಲ್ಲಿ, ಮೀಡಿಯಾ ಮಿತ್ರರಲ್ಲಿ ನಾವು ಎಲ್ಲರೊಂದಿಗೆ ಕೈ ಮುಗಿಯುತ್ತಾ, ಇವತ್ತಿನ ದಿವಸ ಪ್ರೆಸ್ ರಿಪೋರ್ಟ್ ಕರೆಸಿದ್ದೇನಪ್ಪಾ ಅಂತಂದ್ರ ನಮ್ಮ ಯುವ ನಾಯಕ, ಈಗ ನಮ್ಗೆ ಏನಪ್ಪ ಕಾಶ್ಯಪ್ನವ್ರು, ವಿಜಯಾನಂದ ಎಸ್ ಕಾಶ್ಯಪ್ನವರು MLA ಅದಾರ ಹುನಗುಂದ ತಾಲೂಕು ಮತ್ತು ಇಲ್ಕಲ್ ತಾಲೂಕಿನಲ್ಲಿ. ವಿಜಯಾನಂದ ಎಸ್ ಕಾಶ್ಯಪ್ನವರನ್ನ ಈ ಸಂಪುಟದಲ್ಲಿ ಒಳ್ಳೆಯ ಸಚಿವರನ್ನಾಗಿ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ನಾವು ಕೈ ಮುಗಿದು ಕೇಳ್ಕೊಳ್ತೇವೆ. ಅದೇ ರೀತಿ ಅವರ ಕಾರ್ಯಗಳು ಬಹಳ ಅದಾವ. ಇಲ್ಕಲ್ಗೆ ಹುನಗುಂದಕ ಬಹಳ ಕೆಲಸ ಮಾಡ್ಯಾರ. ನಮ್ದು ಭವನ ನಿಂತೈತ್ರಿ ಸಾಹೇಬ್ರ, ಹಿಂಗಂದ್ವಿ ಆ ಭವನಕ್ಕೂ ಸ್ವಲ್ಪ ಹೆಲ್ಪ್ ಮಾಡ್ಯಾರ. ಅದೇ ರೀತಿ ಯಾವುದೇ ಕೆಲಸ ಇರ್ಲಿ, ಯುವಕರ ಕಣ್ಣು ಮನಿ ಅನ್ನಂದ್ರೂ ತಪ್ಪಾಗಲ್ಲ. ಯಾಕಂತ ಕೇಳಿ ಯುವಕರಾಗ್ಲಿ, ಬಡ್ರ ಬಗ್ಗೆ ಬಹಳ ಕಾಳಜಿ ಸಾಹೇಬ್ರದ್ದು. ಏನಾರ ಇಲ್ಲಿ ಹಿಂಗೈತ್ರಿ ಸಾಹೇಬ್ರ, ನಮಗ್ ಇದು ಮಾಡ್ಕೊಡ್ರಿ ಅಂದ್ರ ಆಗಿಂದಾಗ ಕೆಲಸ ಮಾಡಿಕೊಡ್ತಾರ. ಅದೇ ರೀತಿ ಎಲ್ಲಾ ಒಳ್ಳೆ ಕೆಲಸ ಆಗಕತ್ತವ ಇಲ್ಕಲಾಗ. ಈ ಸಾಹೇಬ್ರಿಗೆ ಈ ಸಂಪುಟದಲ್ಲಿ ಒಳ್ಳೆ ಸ್ಥಾನವನ್ನು ಕೊಟ್ರಂದ್ರ ಇನ್ನಷ್ಟು ಹೆಚ್ಚಿಗೆ ಕೆಲಸ ಆಗ್ತವ ಅಂತೇಳಿ ನಮ್ಮ ಸಮಾಜದ ವತಿಯಿಂದ ಹಾಗೂ ನಮ್ಮ ಗುರು ಹಿರಿಯರ ವತಿಯಿಂದ ಎಲ್ಲರಿಗೂ ಅವರಿಗೆ ಕೈ ಮುಗಿದು ಕೇಳಿಕೊಡುತ್ತೇವೆ. ಈ ರೀತಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಇರುತ್ತದೆ. ಪ್ರಥಮವಾಗಿ ನಮ್ಮ ಶರಣಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ನಮ್ಮ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತ, ಇವತ್ತು ನಾವು ಶರಣಬಸವೇಶ್ವರ ಗುಡಿಯಲ್ಲಿ ಕೂಡಿದ ಉದ್ದೇಶ ಏನಪ್ಪಾ ಅಂತಂದ್ರ, ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಹಾಗೂ ನಮ್ಮ ಹಿರಿಯರು ಇವತ್ತ ವಿಚಾರ ಮಾಡಿಕೊಂಡು ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಹಾಗೂ ನಮ್ಮ ಹುನಗುಂದ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾದಂತ ಶಾಸಕ ವಿಜಯಾನಂದ ಕಾಶ್ಯಪ್ನವ್ರಿಗೆ ಸಚಿವ ಸಂಪುಟದಲ್ಲಿ ಅವ್ರಿಗೆ ಸಚಿವ ಸ್ಥಾನ ನೀಡ್ಲಿ ಅಂತ ಹೇಳಿ ನಾವೆಲ್ಲರೂ ಮಾತಾಡ್ಕೊಂಡಿವಿ. ಆಮೇಲೆ ಇಲ್ಲಿ ಇವ್ರಿಗೆ ಸಚಿವ ಸ್ಥಾನ ನೀಡಬೇಕಂತ ಯಾಕಪ್ಪ ಅಂತಂದ್ರ, ಇದು ನಮ್ಮ ರೈತಾಪಿ ಕುಟುಂಬದವ್ರು ನಾವು, ಅವರು ಕೂಡ ರೈತಾಪಿ ಕುಟುಂಬದವರು. ಈಗ ನಮ್ಮ ರೈತರಿಗೆ ಏನಪ್ಪಾ ಅಂತಂದ್ರ ಬೆನ್ನೆಲುಬಾಗಿ ಅವ್ರು ಇದ್ದಾರ. ನಮ್ಮ ಶರಣಬಸಪ್ಪ ಗುಡಿಗಾರು ಸಾಕಷ್ಟು ಅನುದಾನ ಮಾಡಿದಾರ. ಆಮೇಲೆ ಸರ್ವಧರ್ಮ ನಾಯಕಪ್ಪ ಅಂದ್ರೆ ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಆಮೇಲೆ ಯಾವುದೇ ಕೆಲಸ ಆದ್ರೂ ಕೂಡ ಅವರು ಚಾಚು ತಪ್ಪದೆ ಮಾಡ್ತಾರ. ಆಮೇಲೆ ಈಗ ಬರೇ ಅವರು ಶಾಸಕರಾಗೇನ ನಮ್ಗೆ ಇಷ್ಟು ಅಭಿವೃದ್ಧಿ ಕೆಲಸ ಮಾಡ್ಕೊಟ್ಟಿದಾರ. ಅದಕ್ಕೆ ಅವ್ರಿಗೆ ಸಚಿವ ಸ್ಥಾನ ನೀಡಿದ್ರ ಅಂತಂದ್ರ ಇನ್ನ ನಮ್ಮ ಕ್ಷೇತ್ರ ಆಯ್ತು, ನಮ್ಮ ರಾಜ್ಯದಾಗ ಆಯ್ತು, ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಆಗ್ಲಿಕ್ಕೆ ಅವರು ಮುನ್ನುಡಿತಾರ ಅಂತ ಅನ್ಕೊಂತೀನಿ. ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ್ರ, ಯಾರು ರಾಜ್ಯದಲ್ಲೇ ಮಾಡಲಾರ್ದಂತ ಕೆಲಸ ನಮ್ಮ ಸಾಹೇಬರು ಮಾಡಿದಾರ ವಿಜಯಾನಂದ ಕಾಶ್ಯಪ್ನವರು. ಈಗ ಶಿಕ್ಷಣ ಇಲಾಖೆಯೊಳಗ ನಮ್ಮ SR ಕಂಠಿ ಅವ್ರು ಹೆಂಗ ಒಂದು ಹಸಿರು ಪಟಾಕ್ಷಿ ಹಾರದಂಗ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಕೂಡ ಈಗ ಡಿಜಿಟಲ್ ಯುಗದಲ್ಲಿ ಪ್ರತಿ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲೂ ಕೂಡ ಡಿಜಿಟಲೀಕರಣ, ಡಿಜಿಟಲ್ ಶಿಕ್ಷಣಕ್ಕೆ ನಾಂದಿ ಹೊಡೆದ್ರು. ಇದು 100 ಗೌರ್ಮೆಂಟ್ ಶಾಲೆಯಲ್ಲಿ, ಪ್ರೈವೇಟ್ ಶಾಲೆಯಲ್ಲಿ ಯಾವ ರೀತಿ ನಡೀತೈತೆ ಆ ರೀತಿಯಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿಯೂ ಕೂಡ ಕಮ್ಮಿ ಇರಬಾರ್ದು ಅಂತ ಹೇಳಿ 100 ಡಿಜಿಟಲ್ ಇವನ್ನ ಅಳವಡಿಸಿದ್ರು. ಅದೇ ರೀತಿಯಲ್ಲಿ ನಮ್ಮ ಇಲ್ಕಲ್ದ ತಾಲೂಕು ಅಭಿವೃದ್ಧಿ ಆಗ್ಲಿ, ಆಮೇಲೆ ನಮ್ಮ ರೈತರ ಪರವಾಗಿ ಆಗ್ಲಿ ಸಾಕಷ್ಟು ಹೋರಾಟದಲ್ಲಿ ಕೂಡ ಭಾಗವಹಿಸಿದಾರ. ಆಮೇಲೆ ಈ ಹಿಂದಾದ್ರು ಕೂಡ ಅವ್ರ ತಂದೆಯವರು SR ಕಾಶ್ಯಪ್ನವರು
ನಮ್ಮ ರೈತರಿಗೋಸ್ಕರನ ಇಲ್ಲೇ ನೀರಾವರಿ ವ್ಯವಸ್ಥೆ ಮಾಡಿದ್ರು. ಅವು ಯಾಕಪ್ಪ ಅಂದ್ರ ಈಗ ದೇಶದ ಬೆನ್ನೆಲುಬ ಅಂದ್ರ ರೈತರು. ರೈತರಿಗೆ ಗುರು ಅಂತ ಯಾರಪ್ಪ? ನಮ್ಮ ಶರಣಬಸಪ್ಪ. ನಮ್ಮ ಶರಣಬಸಪ್ಪ ಎಲ್ಲೇ ನಿಲ್ಲಿಸ್ತಾನ ಅಲ್ಲೆಲ್ಲಾ ಹಸಿರೀಕರಣ ಆಗ್ತಿದೆ. ಆ ಹಸಿರೀಕರಣದಕ್ಕೆ ಇನ್ನೊಂದು ಕೈ ಯಾರಪ್ಪ ಅಂದ್ರೆ ವಿಜಯಾನಂದ ಕಾಶ್ಯಪ್ಪನವರು. ಅದಕ್ಕೆ ಅವ್ರಿಗೆ ಏನಿಲ್ಲ, ಅವ್ರಿಗೆ ನಾವು ಈಗಿಂದಿರಂತ ಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಆಗ್ಲಿ, ಆಮೇಲೆ ರಾಹುಲ್ ಗಾಂಧಿ ಅವ್ರಿಗಾಯ್ತು, ಆಮೇಲೆ ಸೋನಿಯಾ ಗಾಂಧಿ ಅವ್ರಿಗಾಯ್ತು, ಆಮೇಲೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಯ್ತು, ಅವ್ರಲ್ಲಿ ಒತ್ತಾಯಿಸೋದು ಏನಪ್ಪಾ ಅಂತಂದ್ರೆ ನಮ್ಮ ಶರಣಬಸವ ಸೇವಾ ಸಮಿತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಕೂಡ ನಮ್ಮ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ.